ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಬಲ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಬಲ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಸೊ ನಮಗೆ ಡೆಫಿನಿಷನ್ ಇದೆ. ಟೂ ಅಡ್ಜಸೆಂಟ್ ಎಲಿಮೆಂಟ್ಸ್ ಆರ್ ಕಂಪೇರ್ಡ್. ಎರಡು ಪಕ್ಕದಲ್ಲಿರುವಂತಹ ಎಲಿಮೆಂಟ್ಗಳನ್ನು ನಾವು ಫಸ್ಟ್ ಕಂಪೇರ್ ಮಾಡ್ತೀವಿ. ಇಫ್ ಇನ್ ಇನ್ಕರೆಕ್ಟ್ ಆರ್ಡರ್, ಸೊ ಇಫ್ ಇನ್ ಕರೆಕ್ಟ್ ಆರ್ಡರ್ ಆಗಬೇಕಿತ್ತು, ಇದು ಸ್ಪೇಸ್ ಬಿಟ್ಟಿಲ್ಲ, ಸಾರಿ. ಇಫ್ ಇನ್ ಕರೆಕ್ಟ್ ಆರ್ಡರಲ್ಲಿದ್ದರೆ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್, ಅಂದರೆ ನೆಕ್ಸ್ಟ್ ಅಡ್ಜಸೆಂಟ್ಗೆ ಹೋಗ್ತೀವಿ. ಇಲ್ಲ ಅಂತ ಅಂದರೆ, ಸೊ ಇಫ್ ನಾಟ್ ಅಂತಂದರೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಸೊ ಸ್ವ್ಯಾಪ್, ಇದು ಸಾಲ್ಟೆಡ್ ಅಲ್ಲ, ಸ್ವ್ಯಾಪ್ ಸಾಲ್ಟೆಡ್, ಇದು ಸಾಲ್ಟೆಡ್ ಆರ್ಡರಲ್ಲಿ ಮಾಡಬೇಕು. ಹೇಗೆ? ಎಕ್ಸಾಂಪಲ್, ಇಲ್ಲಿ 5 3 2 ಇದೆ ಅಂತ ಅಂದ್ಕೊಳ್ಳಿ. ಸೊ ಇವೆರಡನ್ನ ನಾನು ಕಂಪೇರ್ ಮಾಡ್ತೀನಿ. ಇವೆರಡನ್ನ ಕಂಪೇರ್ ಮಾಡಿದಾಗ ನಾನು ಸಾಲ್ಟ್ ಮಾಡಬೇಕು. ಸಾಲ್ಟ್ ಹೇಗೆ ಮಾಡ್ತೀವಿ ನಾವು? ಮೇಜರಾಗಿ ಆಲ್ಮೋಸ್ಟ್ ಅಸೆಂಡಿಂಗ್ ಆರ್ಡರ್ ಅಂತಂದ್ರೇನು, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಸಾಲ್ಟ್ ಮಾಡ್ತಾ ಹೋಗ್ತೀವಿ. ಸೊ 3 5ಗಿನ್ನ ಚಿಕ್ಕದು. ಸೊ ಇದನ್ನು ಏನು ಮಾಡ್ತೀನಿ ನಾನು? ಸ್ವ್ಯಾಪ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ? 3 5 2. ನೆಕ್ಸ್ಟ್ ಇವೆರಡನ್ನ ನಾನು ಕಂಪೇರ್ ಮಾಡ್ತೀನಿ. ಸೊ ಕಂಪೇರ್ ಮಾಡಿದಾಗ ಏನಾಯ್ತು? 2 ಈಸ್ ಲೆಸ್ ದೆನ್ 5. ಸೊ ಅವಾಗ ಏನು ಮಾಡ್ತೀನಿ? 3 2 5 ಈ ರೀತಿ ನಾನು ಬರಿತಾ ಹೋಗ್ತೀನಿ. ಸೊ ಕೊಟ್ಟಿರೋಂಥ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊ ಮೊದಲನೇದು ಪಾಸ್ 1 ಅಂತ ಬರ್ಕೊಳ್ಳಿ. ಸೊ ಫಸ್ಟ್ ಏನಿದೆ ಅವರು ಕೊಟ್ಟಿರುವಂಥ ಕ್ವಶನ್, 15 16 6 8 5 ಈ ರೀತಿ ನಮಗೆ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಇವಾಗ ನಾನೇನು ಮಾಡ್ತೀನಿ? ಫಸ್ಟ್ 2ಅನ್ನು ಕಂಪೇರ್ ಮಾಡ್ತೀನಿ. 15 ಮತ್ತು 16ನ ನಾನು ಕಂಪೇರ್ ಮಾಡಿದ್ರೆ ಏನಾದರೂ ಚೇಂಜಸ್ ಮಾಡಬೇಕಾ? 15 ಈಸ್ ಲೆಸ್ ದೆನ್ 16, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡ್ತಾಯಿದ್ದೀನಿ, ಕರೆಕ್ಟ್ ಇದೆ. ಸೊ ಇವಾಗ ಏನು ಮಾಡ್ತೀನಿ? ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ 15. ಸೊ ಇವೆರಡು ಕರೆಕ್ಟ್ ಇದೆಯಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನಾನು ಜಂಪ್ ಆಗಬೇಕು. 16 ಮತ್ತು 6ಅನ್ನು ನಾನು ಕಂಪೇರ್ ಮಾಡ್ತೀನಿ. ಸೊ 16 ಮತ್ತು 6ಅನ್ನು ಕಂಪೇರ್ ಮಾಡಿದಾಗ 6 ಈಸ್ ಲೆಸ್ ದೆನ್ 16. ಸೊ ಏನು ಮಾಡಬೇಕು ನಾನು? ಸ್ವ್ಯಾಪ್ ಮಾಡ್ತೀನಿ. ಸೊ ಸ್ವ್ಯಾಪ್ ಅಂದರೆ ಅದ್ರ ಪ್ಲೇಸಿಗೆ ಇದು, ಇದ್ರ ಪ್ಲೇಸಿಗೆ ಅದು. ಸೊ 6 16 8 5. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? 15 ಆಯಿತು, 6 ಆಯಿತು. ಸೊ 16 ಮತ್ತು 8ಅನ್ನು ನಾನು ಕಂಪೇರ್ ಮಾಡಬೇಕು. 15 ಮತ್ತು 6ಅನ್ನು ನೀವು ಹಾಗೆ ಬರೀರಿ. ಇನ್ನೂ ಜಾಸ್ತಿ ಸ್ಟೆಪ್ಸನ್ನು ಮಾಡಬೇಕು, ಏನು ಚಿಂತೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಸೊ 16 ಮತ್ತು 8ಅನ್ನು ಮಾಡಿ ನೋಡಿದ್ರೆ 8 ಈಸ್ ಲೆಸ್ ದೆನ್ 16. ಸೊ ಸ್ವ್ಯಾಪ್ ಮಾಡ್ತೀನಿ. 8 16. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲೇನು? 15 ಹಾಗೆ ಬರೀರಿ, 6 ಹಾಗೆ ಬರೀರಿ, 8 ಹಾಗೆ ಬರೀರಿ. ಸೊ 16 ಮತ್ತು 5ಅನ್ನು ನಾನು ಕಂಪೇರ್ ಮಾಡ್ತಾ ಇರೋದು. ಸೊ 5 ಈಸ್ ಲೆಸ್ ದೆನ್ 16. ಸೊ ಏನು ಮಾಡಬೇಕು? 5ನ ಇಲ್ಲಿ ಬರೀಬೇಕು, 16ನ ಇಲ್ಲಿ ಬರೀಬೇಕು. ಸೊ ನಾವು ಆಲ್ರೆಡಿ ಡೆಡ್ ಎಂಡ್ಗೆ ಬಂದಿದ್ವಿ, ಆದ್ರೂ ಕೂಡ ನಮ್ಮ ಲಿಸ್ಟ್ ಏನಾಗಿಲ್ಲ, ಸಾರ್ಟ್ ಆಗಿಲ್ಲ. ಸೊ ಏನು ಮಾಡಬೇಕು? ನೆಕ್ಸ್ಟು ಪಾಸ್ 2. ಸೊ ಪಾಸ್ 2 ಅಲ್ಲಿ ಏನಿದೆ ಇವಾಗ ಇರುವಂಥ ಎಲಿಮೆಂಟ್ಸ್ನ ಬರ್ಕೊಳ್ಳಿ. ಯಾವುದು? 15 6 8 5 16 ಇದೆ ಅಲ್ವಾ? ಸೊ ಮತ್ತೆ ಕಂಪೇರ್ ಮಾಡ್ತಾ ಬರಬೇಕು. 15 ಮತ್ತು 6ನ ಕಂಪೇರ್ ಮಾಡಿದ್ರೆ ಯಾವ್ದು ಚಿಕ್ಕದು? 6 ಈಸ್ ಲೆಸ್ ದೆನ್ 15. ಸೊ ಏನು ಮಾಡಬೇಕು ನಾನು? ಸ್ವ್ಯಾಪ್ ಮಾಡಬೇಕು. 6 15 8 5 16. ಸೊ ಇದು ಆಯಿತು. ಇವಾಗ 15 ಮತ್ತು 8ಅನ್ನು ನಾನು ಕಂಪೇರ್ ಮಾಡಬೇಕು. 15 ಮತ್ತು 8ಅನ್ನು ಕಂಪೇರ್ ಮಾಡಿದ್ರೆ 8 ಈಸ್ ಲೆಸ್ ದೆನ್ 15. ಸೊ ಇವಾಗ ಹೇಗೆ ಬರೆಯೋದು? 6 8 15 5 16. ಸೊ ಇವಾಗ 15 ಮತ್ತು 5ನ ಕಂಪೇರ್ ಮಾಡ್ತೀನಿ. 5 ಈಸ್ ಲೆಸ್ ದೆನ್ 15. ಸೊ ಇವಾಗ ಏನಾಗುತ್ತೆ? 6 8 5 15 16. ಚಿಕ್ಕದಿದ್ದರೆ ಅದನ್ನು ಸ್ವ್ಯಾಪ್ ಮಾಡಿಬಿಡ್ಬೇಕಷ್ಟೇ. ಸೊ ಇವಾಗ 15 ಮತ್ತು 16ನ ನಾನು ಕಂಪೇರ್ ಮಾಡ್ತೀನಿ. 15 ಮತ್ತು 16 ಎರಡು ಕರೆಕ್ಟ್ ಆರ್ಡ್ರಲ್ಲಿದೆ, ಯಾಕಂದರೆ 15 ಈಸ್ ಲೆಸ್ ದೆನ್ 16 ಅದು ಎಡಗಡೆನೇ ಇದೆ. ಸೊ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಪಾಸ್ 3. ಸೊ ಪಾಸ್ 3ಅಲ್ಲಿ ನನಗೆ ಏನೇನು ಎಲಿಮೆಂಟ್ಸ್ ಬರುತ್ತೆ? ಇಲ್ಲಿರೋದನ್ನೇ ನಾನು ಕಾಪಿ ಮಾಡ್ಕೋಬೇಕು. 6 8 5 15 16. ಸೊ ಇವಾಗ ಇವೆರಡನ್ನ ಮತ್ತೆ ಕಂಪೇರ್ ಮಾಡ್ತೀನಿ, ಯಾಕಂದರೆ ಇಲ್ಲೂ ಇನ್ನೂ ಸಾಲ್ಟೆಡ್ ಆಗಿಲ್ಲ. ಯಾಕಂದರೆ 5 ಇಲ್ಲಿದೆ, 6 ಇಲ್ಲಿದೆ, ಇನ್ನೂ ನನಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಆಗಿಲ್ಲ. ಸೊ 6 ಮತ್ತು 8ನ ಕಂಪೇರ್ ಮಾಡಿದ್ರೆ 6 ಈಸ್ ಲೆಸ್ ದೆನ್ 8. ಕರೆಕ್ಟ್ ಆರ್ಡ್ರಲ್ಲಿದೆಯಾ? ಎಸ್, ಕರೆಕ್ಟ್ ಆರ್ಡ್ರಲ್ಲಿದೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ? 8ನ ಬಿಟ್ಟು 8 ಮತ್ತು 5ನ ಕಂಪೇರ್ ಮಾಡ್ತೀನಿ. ಸೊ 5 ಈಸ್ ಲೆಸ್ ದೆನ್ 8. 5 8ಕ್ಕಿಂತ ಕಡಿಮೆ. ಸೊ ಏನು ಮಾಡ್ತೀನಿ? ಸ್ವ್ಯಾಪ್ ಮಾಡ್ತೀನಿ. 6 5 8 15 16. ಸೊ ನೆಕ್ಸ್ಟ್
8 ಮತ್ತು 15ನ ಕಂಪೇರ್ ಮಾಡಬೇಕು. ಸೊ 8 ಮತ್ತು 15ನ ಕಂಪೇರ್ ಮಾಡಿದ್ರೆ ಎರಡೂ ಕೂಡ ಸೇಮ್ ಇದೆ. ಸೊ ಇವಾಗ ಅಂದರೆ ಕರೆಕ್ಟ್ ಆರ್ಡ್ರಲ್ಲಿದೆ. 8 ಈಸ್ ಲೆಸ್ ದೆನ್ 15 ಕರೆಕ್ಟ್ ಆರ್ಡ್ರಲ್ಲಿದೆ. ಸೊ ಅದನ್ನು ಬಿಡ್ತೀನಿ. ಸೊ ನೆಕ್ಸ್ಟ್ ಜಂಪ್ ಆಗ್ತೀನಿ. 15 ಮತ್ತು 16. ಸೊ 15 ಮತ್ತು 16ನ ನಾನು ನೋಡ್ತಾ ಹೋದರೆ ಏನಾಯಿತು, 15 ಮತ್ತು 16 ಕೂಡ ಎರಡೂ ಕೂಡ ಸೇಮ್ ಆರ್ಡ್ರಲ್ಲಿದೆ. ಸೊ ಇವಾಗ ಏನು ಮಾಡ್ತೀನಿ, 15 ಮತ್ತು 16ನನ್ನು ಕೂಡ ನಾನು ಬಿಡ್ತೀನಿ, ಯಾಕಂದರೆ 15 ಈಸ್ ಲೆಸ್ ದೆನ್ 16. ನೆಕ್ಸ್ಟ್ ಪಾಸ್ 4, 4ನೇ ಪಾಸ್. ಏನು ಕ್ವಶನ್ ಇಲ್ಲಿ ಇನ್ನೂ ಸಾಲ್ಟ್ ಆಗಿಲ್ಲ, ಯಾಕಂದರೆ 5 ಇಲ್ಲಿದೆ, 6 ಎಡಗಡೆ ಇದೆ ಅಂತಂದರೆ ಅದನ್ನು ಸಾಲ್ಟ್ ಮಾಡಬೇಕಿನ್ನು. ಸೊ 6, 5, 8, 15, 16. ಸೊ ಇವೆರಡನ್ನು ಈಗ ಕಂಪೇರ್ ಮಾಡ್ತೀನಿ. ಸೊ ಕಂಪೇರ್ ಮಾಡಿದ್ರೆ ಏನಾಯಿತು, 6. ಸೊ 5 ಈಸ್ ಲೆಸ್ ದೆನ್ 6. ಸೊ ಏನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. 5, 6, 8, 15, 16. ಸೊ ಇವೆರಡನ್ನು ಈಗ ನಾನು ಕಂಪೇರ್ ಮಾಡಬೇಕು. 6 ಈಸ್ ಲೆಸ್ ದೆನ್ 5. ಸೊ ನೆಕ್ಸ್ಟ್ ಜಂಪ್ ಆಗ್ತೀನಿ. ನೆಕ್ಸ್ಟ್ 8 ಈಸ್ ಲೆಸ್ ದೆನ್ 15. ಸೊ ನೆಕ್ಸ್ಟ್ ಜಂಪ್ ಆಗಬೇಕು. ಸೊ 15 ಈಸ್ ಲೆಸ್ ದೆನ್ 16. ಸೊ ನನಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೊಟ್ಟಿರುವಂಥ ಲಿಸ್ಟನ್ನು ನಾವು ಸಾರ್ಟ್ ಮಾಡಿದ್ದೀವಿ. ಸೊ ಇದನ್ನು ನಾವು ಬಬಲ್ ಸಾರ್ಟ್ ಅಂತ ಕರಿತೀವಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.